ನಮಸ್ಕಾರ. ಈ ಒಂದು ಮಂತ್ರನ ಆ, ಈ ಸಮಯದಲ್ಲಿ ಪಠಿಸ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಅಕೌಂಟಿಗೆ ಹಣ ಬರೋಕ್ಕೆ ಶುರು ಆಗ್ತಾ ಹೋಗುತ್ತೆ. ಇದು ತಮಾಷೆ ಅಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ತಮಾಷೆ ಅಂತ ಮಾತ್ರ ಅನ್ಕೊಳಕ್ಕೆ ಹೋಗ್ಬಿಡಿ. ಇದು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಈ ಮಂತ್ರಕ್ಕೆ ಅಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ. ಬೇಕಾದರೆ ನೀವೇ ಪರೀಕ್ಷೆ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ವಾರಕ್ಕೆ ಒಂದು ದಿನ ಅಷ್ಟೇ, ವಾರಕ್ಕೆ ಒಂದು ದಿನ ಮಾತ್ರ ಈ ಮಂತ್ರ ಹೇಳ್ತಾ ಬರಬೇಕು, ಸಾಕು. ಬೇರೆ ಇನ್ನೇನು ಬೇಡ. ಇದಕ್ಕೇನು ನೀವು ಸ್ನಾನ ಮಾಡಬೇಕು ಅನ್ನೋ ಒಂದು ರಿಲೇಟೆಡ್ಸ್ ಪದ್ಧತಿ ಆಚಾರ ಏನೂ ಇಲ್ಲ. ಜಸ್ಟ್ ವಾರಕ್ಕೆ ಒಂದು ದಿನ ಈ ಮಂತ್ರ ಹೇಳಿದರೆ ಸಾಕು, ನಿಮ್ಮ ಅಕೌಂಟಿಗೆ ಹಣ ಬರೋಕ್ಕೆ ಶುರು ಆಗ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಇದು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ತಮಾಷೆ ಅಂತೂ ಖಂಡಿತವಾಗ್ಲೂ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಜಸ್ಟ್ ಕೈಕಾಲು ಮುಖ ತೊಳ್ಕೊಂಡು ಮೌತ್ ವಾಶ್, ದಂತ ಶುದ್ಧಿಯಾಗಿರಬೇಕು, 3 ಸರಿ ಮೌತ್ ವಾಶ್ ಮಾಡಿ ಈ ಮಂತ್ರ ಸ್ಟಾರ್ಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಅಕೌಂಟಿಗೆ ಹಣ ಬರೋಕ್ಕೆ ಖಂಡಿತವಾಗ್ಲೂ ಶುರುವಾಗುತ್ತೆ. ನೀವು ಮಾಡುವ ಉದ್ಯೋಗದಿಂದ ಯಾವುದೇ ಕೆಲಸ ಮಾಡ್ತಿರ್ರಿ, ಯಾವುದೇ ವ್ಯಾಪಾರ ಮಾಡಿ, ನೀವು ಯಾವುದೇ ಕೃಷಿ ವ್ಯವಸಾಯ ಮಾಡ್ತಾಯಿರ್ರಿ, ಖಂಡಿತವಾಗ್ಲೂ ಹಣ ಬರೋಕ್ಕೆ ಖಂಡಿತವಾಗ್ಲೂ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾವುದಪ್ಪ ಅದು ಮಂತ್ರ ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸ್ದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಈ ಒಂದು ಮಂತ್ರಕ್ಕೆ ಅಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ. ಖಂಡಿತವಾಗ್ಲೂ ವಾರಕ್ಕೆ ಒಂದು ದಿನ, ವಾರಕ್ಕೆ ಒಂದೇ ಒಂದು ದಿನ ಈ ಮಂತ್ರನ ಪಠಿಸಿ ಸಾಕು. ಖಂಡಿತವಾಗ್ಲೂ ಹೇಳ್ತೀನಲ್ಲ, ಅದು ನಿಮ್ಮ ಲೈಫೇ ಮಿರಾಕಲ್ಸ್ ಆಗ್ತಾ ಹೋಗುತ್ತೆ. ಇದನ್ನು ವಾರಕ್ಕೆ ಒಂದು ದಿನ ರೂಢಿಯಲ್ಲಿಟ್ಕೊಳ್ಳಿ ಸಾಕಷ್ಟೇ, ಬೇರೆ ಇನ್ನೇನು ಬೇಡ. ವಾರಕ್ಕೆ ಒಂದು ದಿನ ಈ ಮಂತ್ರ ಹೇಳ್ತಾ ಬನ್ನಿ ನೋಡಿ, ಆಮೇಲೆ ನಿಮಗೆ ನಿಮ್ಮ ಅಕೌಂಟಿಗೆ ಹಣ ಬರೋಕ್ಕೆ ಶುರು ಆಗ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಇದು ತಮಾಷೆನೇ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾವುದಪ್ಪ ಮಂತ್ರ ಅಂತಂದರೆ ನೋಡಿ, ಪ್ರತಿ ಗುರುವಾರ ಮಧ್ಯರಾತ್ರಿ 12 ಗಂಟೆಗೆ, ಪ್ರತಿ ಗುರುವಾರ ಮಧ್ಯರಾತ್ರಿ 12 ಗಂಟೆಗೆ, ಅಂದರೆ ಶುಕ್ರವಾರಕ್ಕೆ ಬೀಳುತ್ತೆ. ಕೈಕಾಲು ಮುಖ ತೊಳ್ಕೊಂಡು ಮೌತ್ ವಾಶ್ 3 ಸರಿ ಮಾಡ್ಕೊಂಡು ನೀವು ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ, ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರನ 3 ಬಾರಿ ಪಠಣೆ ಮಾಡಿ ಸಾಕು. 3 ಬಾರಿ ಪಠಣೆ ಮಾಡಿ ನೋಡಿ, ನಿಮ್ಮ ಅಕೌಂಟಿಗೆ ಹಣ ಬರೋಕ್ಕೆ ಶುರುವಾಗಲಿಲ್ಲ ಅಂದರೆ ಕೇಳಿ. ವಾರಕ್ಕೆ ಒಂದು ದಿನ ಕಂಪಲ್ಸರಿ ಪ್ರತಿ ಗುರುವಾರ ಮಧ್ಯರಾತ್ರಿ 12 ಗಂಟೆಗೆ. ಇವಾಗ ಗಂಡ ಮಾಡೋಕ್ಕಾಗಲಿಲ್ಲ ಅಂದರೆ ಅವ್ರ ಪರವಾಗಿ ಹೆಂಡತಿ ಮಾಡಬಹುದು, ಹೆಂಡತಿ ಮಾಡೋಕ್ಕಾಗಲಿಲ್ಲ ಅಂದರೆ ಅವ್ರ ಪರವಾಗಿ ಗಂಡ ಮಾಡ್ಬೋದು. ಅರ್ಥ ಮಾಡ್ಕೊಳ್ಳಿ. ಈಗ ತಂದೆ ತಾಯಿ ಮಾಡೋಕ್ಕಾಗಲಿಲ್ಲ ಅಂದರೆ ಅವ್ರ ಪರವಾಗಿ ಮಗಳಿದ್ದರೆ ಮಗಳು ಮಾಡ್ಬೋದು, ಅಥವಾ ಮಗ ಇದ್ದರೆ ಮಗ ಮಾಡ್ಬೋದು. ಭಕ್ತಿಯಿಂದ ಕ್ಲೀನಾಗೆ ಪ್ರತಿ ಗುರುವಾರ ಮಧ್ಯರಾತ್ರಿ 12 ಗಂಟೆಗೆ, ಅಂದರೆ ಶುಕ್ರವಾರಕ್ಕೆ ಬೀಳುತ್ತೆ. ಇನ್ನೇನು ಬೇಡ, ನೀವು ಇದನ್ನು ದೇವ್ರ ಮನೆಯಲ್ಲನ್ನ ಮಾಡಿ, ಹಾಲಲ್ಲನ್ನ ಮಾಡಿ, ಅಥವಾ ಬೆಡ್ರೂಮಲ್ಲಿ ಸಪ್ರೇಟಾಗಿ ಕುತ್ಕೊಂಡನ್ನು ಮಾಡಿ. ಕೆಳಗಡೆ ಮ್ಯಾಟು ಮಣೆ ಹಾಕ್ಕೊಂಡನ್ನು ಕುತ್ಕೊಳ್ಳಿ, ಟೇಬಲ್ಲು ಚೇರ್ ಮೇಲನ್ನು ಕುತ್ಕೊಂಡು ಪ್ರತಿ ಗುರುವಾರ ಮಧ್ಯರಾತ್ರಿ 12 ಗಂಟೆಗೆ, ಅಂದರೆ ಶುಕ್ರವಾರಕ್ಕೆ ಬೀಳುತ್ತೆ ನೋಡಿ. ಗಂಡ ಮಾಡ್ಬೋದು, ಅಥವಾ ಹೆಂಡತಿ ಮಾಡ್ಬೋದು, ಅಥವಾ ಮಕ್ಕಳು ಮಾಡ್ಬೋದು. ಯಾರ ಪರವಾಗಿ ಯಾರು ಬೇಕಾದರೂ ಮಾಡ್ಬೋದು ನೋಡಿ, ಯಾರ ಪರವಾಗಿ ಯಾರು ಬೇಕಾದರೂ ಮಾಡ್ಬೋದು. ನೋಡ್ರಿ, ಕಲಿಯುಗದಲ್ಲಿ ಆರೋಗ್ಯ ಮತ್ತು ದುಡ್ಡು ಕೂಡ ದೇವರು ಯಾರಪ್ಪ ಅಂದರೆ ಅದು ಲಕ್ಷ್ಮೀನಾರಾಯಣ.
ಲಕ್ಷ್ಮೀನಾರಾಯಣ ಮಾತ್ರ. ಆರೋಗ್ಯ ಮತ್ತು ದುಡ್ಡು ಇವೆರಡೂ ಕೂಡ ದೇವರು ಅವರೇ, ಲಕ್ಷ್ಮೀನಾರಾಯಣ. ಅದಕ್ಕೆ ಈ ಕಲಿಯುಗದಲ್ಲಿ ನೋಡಿ, ಮನುಷ್ಯನಿಗೆ ಇನ್ನೇನ್ರಿ ಬೇಕು? ಆರೋಗ್ಯ ಮತ್ತು ದುಡ್ಡು ಇವೆರಡೂ ನಮ್ಮ ಕಣ್ಣುಗಳಿದ್ದಂಗೆ. ಎಲ್ಲಿವರೆಗೂ ಮನುಷ್ಯನಿಗೆ ಆರೋಗ್ಯ ದುಡ್ಡು ಇರುತ್ತೋ ಅಲ್ಲಿವರೆಗೂ ಭೂಮಿ ಮೇಲೆ ಆಟ. ಮನೆ ಒಳಗಡೆ ಸ್ಥಾನ ಮಾನ ಗೌರವ ಬೆಲೆ ಎಲ್ಲ, ಹೊರಗಡೆ ಆದರೂ ಅಷ್ಟೇ. ಇವೆರಡರಲ್ಲಿ ಒಂದಿಲ್ಲ ಅಂದರೂ ಆಟ ಬಂದ್. ಇಷ್ಟೇ ಲೈಫ್. ನೋಡ್ರಿ, ಈ ವಿಚಾರದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರನ ಪ್ರತಿ ಗುರುವಾರ ಮಧ್ಯರಾತ್ರಿ 12 ಗಂಟೆಗೆ ಶುಕ್ರವಾರಕ್ಕೆ ಬೀಳುತ್ತೆ 3 ಬಾರಿ ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರನ ಪಠಿಸ್ತಾ ಬನ್ನಿ. ಖಂಡಿತವಾಗ್ಲೂ ಅಕೌಂಟಿಗೆ ಹಣ ಬರೋಕ್ಕೆ ಶುರುವಾಗೇ ಆಗುತ್ತೆ. ಖಂಡಿತವಾಗ್ಲೂ ಶುರುವಾಗುತ್ತೆ. ಇದನ್ನು ವಾರಕ್ಕೊಂದು ದಿನ ರೂಢಿಯಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಮಿರಾಕಲ್ ನಡೆಯುತ್ತೆ. ಅರ್ಥ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಕೆಳಗಡೆ ಹೈಪು ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಚಾನಲ್ ಒಳಗಡೆ ವೀಡಿಯೋಸುಗಳೆಲ್ಲ ಕೂತ್ಕೊಂಡು ನೋಡಿ ಸದುಪಯೋಗ ಮಾಡ್ಕೊಳ್ಳಿ. ನಮಸ್ಕಾರ.